ಓರ್ವ ಪೊಲೀಸ್ ಅಧಿಕಾರಿಯಾಗಿ ನೀವು ಇಂತಹ ಪ್ರಕರಣಗಳನ್ನ ತುಂಬಾ ನೋಡಿರ್ತೀರಿ ಸರ್. ಈ ಮಕ್ಕಳ ಮೈಂಡ್ ಸೆಟ್ ಏನಿರುತ್ತೆ ಅನ್ನುವಂಥ ಪ್ರಶ್ನೆ, ಈ ಡ್ರಗ್ ತಗೊಳ್ಳುವಂಥವ್ರು ಅಥವಾ ಗಾಂಜಾ ತಗೊಳ್ಳುವಂಥವ್ರ ಮೈಂಡ್ ಸೆಟ್ಗಳು ಯಾವ ರೀತಿ ಇರುತ್ತೆ? ಇಟ್ಸ್ ಬಿಕಾಸ್ ಅವರಿಗೆ ಒಮ್ಮೆ ಬೆಂಗಳೂರಿಗೆ ಬಂದ ಕೂಡಲೇ ಅಪ್ಪ ಅಮ್ಮನನ್ನು ಬಿಟ್ಟು ಬರ್ತಾರೆ, ಕಾಲೇಜ್ ಎಲ್ಲ ಮುಗ್ದಿರುತ್ತೆ, ಏನೋ ಒಂದು ಫ್ರೀಡಮ್, ನಾನು ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಇದರಲ್ಲಿ ಈ ಡ್ರಗ್ಸ್ಗಳಿಗೆ ಯಾಕೆ ಬಲಿಯಾಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ. ಬಲಿ ಆಗೋದಕ್ಕಿಂತ ಬಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ನಮ್ಮ ದೇಶದ ಅತ್ಯಮೂಲ್ಯ ಸಂಪತ್ತು ನಮ್ಮ ಯುವಕರು. ಇಡೀ ಪ್ರಪಂಚಕ್ಕೆ ಇವತ್ತು ಅದರ ಮೇಲೆ ಒಂದು ಕಣ್ಣಿದೆ. ಅದರಲ್ಲೂ ಕೆಲವು ಎನಿಮಿ ಕಂಟ್ರೀಸು ಒಂದು ರೀತಿ ಅಟ್ಯಾಕ್ ಮಾಡ್ತಾ ಇದ್ದರೆ ನಾನಾ ರೀತಿಗಳಿಂದ ಅಟ್ಯಾಕ್ ಮಾಡ್ತಾರೆ, ಎಸ್ಪೆಷಲಿ ಟಾರ್ಗೆಟಿಂಗ್ ಯೂತ್ಸ್. ಹಾಗೆ ಮಾಡುವಾಗ ಈ ಯುವಕರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಕೂಡ ಹಿಂದೆ. ಅದು ಕಾರಣ ಎರಡು ರೀತಿ ಇದೆ. ಇದರಲ್ಲಿ ವ್ಯವಹಾರದಲ್ಲಿ ಭಾಳ ಲಾಭ ಇದೆ. ಆ ಲಾಭದ ದುಡ್ಡು ಎಲ್ಲಿ ಹೋಗ್ತದೆ ಅದು ಹೇಳಿಲ್ಲ ಅಲ್ಲಿ ನಿಮ್ಮ ದಸ್ತಗಿರಿಯಲ್ಲಿ. ಇದು ಸೋರ್ಸಲ್ಲಿ ಎಲ್ಲಿ ಸೋರ್ಸು, ಆ ಸೋರ್ಸಿಂದ ಬಂದವರಿಗೆ ಎಷ್ಟು ಜನಕ್ಕೆ ನೀವು ದಸ್ತಗಿರಿ ಮಾಡಿದರೆ ಅದು ಹೇಳಿಲ್ಲ. ಯಾರ ಹತ್ರ ಇತ್ತು ಯಾರ ಹತ್ರ ಪೊಸಿಷನ್ ಇತ್ತು ಅವರಿಗೆ ಮಾತ್ರ ದಸ್ತಗಿರಿ ಮಾಡಿ ಕೇಸ್ ಹಾಕಿದ್ರಿ. ಹಾಗೆ ನೋಡಿದ್ರೆ ಇದು ಒಂದು ಟ್ರಯಾಂಗಲ್, ಗೋಲ್ಡನ್ ಟ್ರಯಾಂಗಲ್ ಅಂತ ನಾವು ಹೇಳ್ತೀವಿ. ಎಲ್ಲ ಇಡೀ ಪ್ರಪಂಚಕ್ಕೆ ಸಪ್ಲೈ ಮಾಡುವಂಥ ಒಂದು ಜಾಲ ಇದೆ. ಎಸ್ಪೆಷಲಿ ಡ್ರಗ್ಸ್ ಇಟ್ಸ್ ಎ ಬಿಗ್ಗೆಸ್ಟ್ ಮಾಫಿಯಾ. ಭಾಳ ಟರ್ನ್ ಓವರ್ ಇದೆ. ನೀವು ಹೇಳಿದ್ರಿ 162 ಕೋಟಿ ನಮ್ಮ ಇಂಡಿಯನ್ ರುಪಿಯಲ್ಲಿ ಹೇಳಿದ್ರಿ. ನೀವು ಹಾಗೆ ನೋಡಿದರೆ ವರ್ಲ್ಡ್ ಓವರ್ ಇಟ್ ಟರ್ಮ್ಸ್ ಇನ್ ಟರ್ಮ್ಸ್ ಆಫ್ ಬಿಲಿಯನ್ಸ್ ಆಫ್ ರುಪೀಸ್. ಇಟ್ಸ್ ಎ ಬಿಗ್ಗೆಸ್ಟ್ ಮಾಫಿಯಾ. ಇದರಿಂದ ಅವ್ರದ್ದೇ ಆದಂಥ ಒಂದು ಚಾರ್ಟರ್ ಫ್ಲೈಟ್ಸ್ ಇದ್ದಾವೆ, ಸಾಕಷ್ಟು ಎಲ್ಲಿ ಗ್ಯಾಮ್ಲಿಂಗ್ ಡೆನ್ಸ್ ಇದ್ದಾವೆ ವರ್ಲ್ಡ್ ಓವರ್, ಲೀಡಿಂಗ್ ಗ್ಯಾಮ್ಲಿಂಗ್ ಡೆನ್ಸ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ, ಅಥವಾ ನಿಮ್ಮ ಬೇರೆ ಬೇರೆ ಎಂಟರ್ಟೈನಿಂಗ್ ಸ್ಪಾಟ್ಸ್ ಇದ್ದಾವೆ ಅಲ್ಲಿ. ಇದೆಲ್ಲ ಕಡೆ ಕೂಡ ಇದು ಒಂದು ರೀತಿ ಲೀಗಲೈಸ್ಡ್ ಟೈಪ್ ನಡೀತಾ ಇದೆ ಬೈ ದಿ ಅಥಾರಿಟೀಸ್. ಸಮ್ ಅಥಾರಿಟೀಸ್ ಹೂ ಆರ್ ಗಾಟ್ ಕನ್ವಿನ್ಸ್ ವಿತ್ ದೀಸ್ ಪೀಪಲ್ ಫಾರ್ ಸಮ್ ಕನ್ಸಿಡರೇಷನ್. ಈಗ ಆಗಿಲ್ಲ ಅಂತೇಳಿದರೆ ಇದು ಮೂಮೆಂಟ್ ಕಷ್ಟ. ಈಗ ಎಲ್ಲಿ ಆಗ್ತದೆ, ಎಲ್ಲಿ ಟಾರ್ಗೆಟ್ ಮಾಡ್ತಾರೆ? ನೀವು ಉದಾಹರಣೆಗೆ ನಾನು ಹೇಳಬೇಕಾದ್ರೆ ನನ್ನ ಕಾಲದಲ್ಲಿ ಕ್ರೈಸ್ಟ್ ಕಾಲೇಜ್ ಅಂತ ಇತ್ತು. ಅಲ್ಲಿ ಒಂದು ಸಣ್ಣ ಪುಟ್ಟ ಅಂಗಡಿಗಳಿರ್ತದೆ ಸುತ್ತ, ಆ ಸಿಗರೇಟ್ ಲೆಕ್ಕದಲ್ಲೋ ಇನ್ನೊಂದರಲ್ಲೋ, ಅದು ದೇ ಆರ್ ದಿ ಸೆಂಟರ್ಸ್. ಇನ್ನೂ ಕೆಲವು ಕಡೆ ಏನು ಮಹಿಳೆಯರು ಮಾಡ್ತಾರೆ. ಮಹಿಳೆಯರು ಯಾವುದೋ ಒಂದು ಪ್ರಿಟೆಕ್ಸ್ಟಲ್ಲಿ ಒಂದು ಸೊಪ್ಪು ಮಾರೋದು ಇನ್ನೊಂದು ಆ ಥರ ಸಣ್ಣ ಸಣ್ಣ ಅಂಗಡಿಗಳು ಇಟ್ಕೊಂಡಿರ್ತಾರೆ. ನೋಡೋಕ್ಕೆ ಅದೊಂದು ಸೊಪ್ಪಿನ ಅಂಗಡಿನೋ ಇನ್ನೊಂದು ಅಂಗಡಿನೋ ಇರಬೇಕಾಗ್ತದೆ, ಅಲ್ಲಿ ಮಾಡ್ತಾರೆ. ಹೀಗೆ ಸಾಕಷ್ಟು ವಿಧಾನಗಳಲ್ಲಿ ಅದನ್ನು ಗ್ರಾಹಕರಿಗೆ ಮುಟ್ಟಿಸ್ತಾರೆ. ಗ್ರಾಹಕರು ಯಾರು? ಬಹುತೇಕ ವಿದ್ಯಾರ್ಥಿಗಳು. ಇಲ್ಲ ಈ ಕೆಲಸ ಏನು ಇಡೀ ದಿವಸ ಕೆಲಸ ಮಾಡಿ ಅಥವಾ ಇಡೀ ವಾರ ಕೆಲಸ ಮಾಡಿ ಒಂದು ದಿವಸ ರಜಾ ಬೇಕು, ಆ ರಜಾ ಅಂತ ರಿಲ್ಯಾಕ್ಸ್ ಮಾಡಬೇಕು ಅನ್ನೋ ಮೂಡಿಗೆ ಬರ್ತಾರಲ್ಲ, ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ನೀವು ರೇವಾ ಪಾರ್ಟಿ ಅದೆಲ್ಲ ಕೇಳಿದಿರಲ್ಲ, ಅವೆಲ್ಲ ಏನದು? ದಟ್ ಇಸ್ ನಥಿಂಗ್ ಬಟ್ ದಿ ಸೆಂಟರ್ಸ್ ಆಫ್ ದಿಸ್. ಯಾಕೆ ಭಯ ಆಗುತ್ತೆ ಅಂದ್ರೆ ಸಿಕ್ಕಿರುವಂತದ್ದೇ 167 ಕೋಟಿ ಅಂತ ಹೇಳಿದ್ರೆ ಈಗ ಸಿಗದೇ ಇರುವಂತದ್ದು ಇನ್ನೆಷ್ಟು ಇರಬಹುದು? ಹೌದು, ನಾನು ಹೇಳಿದ ಇಟ್ಸ್ ಎ ಟಿಪ್ ಆಫ್ ಎನ್ ಐಸ್ಬರ್ಗ್. ಇದು ಒಂದು ವರ್ಷದಲ್ಲಿ ಆಗಿರೋದು, ಒಂದು ದಿವಸದಲ್ಲಿ ಆಗಿರೋದಲ್ಲ. ನೀವು ಮನಸ್ಸು ಮಾಡಿದರೆ ಒಂದು ದಿವಸದಲ್ಲಿ ಹಿಡಿಬೋದು ಇಷ್ಟು. ಆ ರೀತಿಯ ಒಂದು ಪ್ರಮಾಣದಲ್ಲಿದೆ. ಯಾಕೆಂದರೆ ನಮ್ಮ ನಗರದ ಪಾಪ್ಯುಲೇಷನ್ ಏನಿವತ್ತು 1.60 ಲಕ್ಷ, 1,60,00,000 ಜನ ಇದ್ದಾರೆ ಇಲ್ಲಿ. ಅದರಲ್ಲಿ ಮೈಗ್ರೆಂಟ್ಸೇ ಜಾಸ್ತಿ ಇದ್ದಾರೆ. ಮೈಗ್ರೆಂಟ್ಸ್ಗೆ ನಾನಾ ಥರದ ಒಂದು ಸಮಸ್ಯೆಗಳಿರ್ತವೆ. ಅವರು ಎಲ್ಲರೂ ಶಾಂತವಾಗಿದ್ದಾರೆ, ಏನು ಹ್ಯಾಪಿಯಾಗಿದ್ದಾರೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಒಂದು ರೀತಿ ಎಲ್ಲೋ ದೇ ಜಂಪ್ ಇನ್ ಟು ಸಮ್ ಸಾರ್ಟ್ ಆಫ್ ಕ್ವಿಕ್ ರಿಲೀಫ್. ಆ ಕ್ವಿಕ್ ಒಂದು ಏನು ರಿಲೀಫ್ಗೆ ಹೋಗ್ತಾರೆ ಅಂತಂದರೆ ಈ ಒಂದು ಮೋಜು ಮಸ್ತಿನ ಜಾಗಗಳಿಗೆ ಹೋಗ್ತಾರೆ. ಮೋಜು ಮಸ್ತಿನ ಜಾಗಗಳಲ್ಲಿ ಇವನು ನೀವು ಪಬ್ಗೆ ಹೋಗಿ, ಎಂತೆಂಥ ಪಬ್ಗಳು ಬಂದಿದೆ ಬೆಂಗಳೂರಲ್ಲಿ. ಅದು ಯಾರು ನಡೆಸ್ತಾರೆ, ಯಾರು ಅದಕ್ಕೆ ಬ್ಯಾಕಿಂಗ್ ಇದ್ದಾರೆ? ಮೋಸ್ಟ್ ಆಫ್ ದಿ ಪಬ್ಸ್ ಆರ್ ದಿಸ್ ಥಿಂಗ್ ಆರ್ ಬ್ಯಾಕ್ಡ್ ಬೈ ಪೊಲಿಟಿಷಿಯನ್ಸ್. ಪೊಲಿಟಿಷಿಯನ್ಸ್ ಜಾಗಕ್ಕೆ ಪೊಲೀಸರು ಹೋಗೋ ಕೆಪಾಸಿಟಿ ಇದೆಯಾ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಇವತ್ತು? ನೀವು ನೋಡಿದರೆ ಇತ್ತೀಚೆಗೆ ಅವನು ಯಾರು CCB ಅಂತ, CCB ಪೊಲೀಸನೇ ಕದಿದ್ದಾನೆ ಅಂತ ಹೇಳಿದ್ರೆ 11 ಲಕ್ಷ ರೂಪಾಯಿ ನಮಗೆ ಅಲ್ಲ ಬಿಡಿ, ನಾನು ಹೇಳಕ್ಕೆ ಹೋಗೋದಿಲ್ಲ. ಅದು CCB
ಯಾರು ಲೋಕಲ್ ಪೊಲೀಸು ಒಂದು ವೇಳೆ ಕೆಲಸ ಮಾಡದೇ ಇದ್ದರೆ ಅವ್ರ ಕಡೆ ಕಮಿಷನರ್ ಅಂಡರಲ್ಲಿ ನೇರವಾಗಿ ಕೆಲಸ ಮಾಡಿಸ್ಲಿಕ್ಕೆ ಅಂತ ನಿರ್ಮಿತವಾಗಿದ್ದಂಥ CCB. ಇಟ್ ಈಸ್ ಎ ಇಂಪಾರ್ಟೆಂಟ್ ವಿಂಗ್ ಆಫ್ ದಿ ಬ್ಯಾಂಗ್ಳೂರ್ ಸಿಟಿ. ಇಂಥ ಈ ಆ್ಯಕ್ಟಿವಿಟೀಸ್ಗೆ ಒಂದು ಕಡಿವಾಣ ಹಾಕಬೇಕಂದ್ರೆ CCB ಪೊಲೀಸರು ಬಂದ್ರಂದರೆ ಒಂದು ಭಯ ಇತ್ತು ಒಂದು ಕಾಲದಲ್ಲಿ. ಅವರ ಹೆಸರು ತೆಗೆದರೆ ಸಾಕು, ಅವ್ರು ಯಾರಾದರೂ ಒಂದು ಕಾನ್ಸ್ಟೇಬಲ್ ಅಲ್ಲಿ ಓಡಾಡ್ತಾ ಇದ್ದಾನೆ ಒಂದು ಏರಿಯಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಂದರೆ ಒಂದು ರೀತಿ ವೈಲ್ಡ್ ಫೈರ್ ಟೈಪು ಸುದ್ದಿ ಮುಟ್ತಾಯಿತ್ತು ಪೊಲೀಸ್ನವ್ರಿಗೆ. ಅಥವಾ ಆ ಭಯ ಏನು ಆ ಥರ ಒಂದು ದಂಧೆಲಿ ಇರೋರಿಗೆ ಇವತ್ತು ಆ ಭಯ ಇದೆಯಾ? ಮೋಸ್ಟ್ಲಿ ವೆಲ್ಕಮ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವರಿಗೆ. ಆ ರೀತಿ ಒಂದು ಸಿಚುವೇಶನ್ ಇದ್ದರೆ ಇದನ್ನು ಮಟ್ಟ ಹಾಕ್ಲಿಕ್ಕೆ ಆಗಲ್ಲ. ನಮಗೆ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇಲ್ಲಿ ಜ್ಞಾಪಿಸ್ತೇನೆ ನಿಮಗೆ. ನಾವು ಇದನ್ನು ನಿರ್ನಾಮ ಮಾಡ್ತೀವಿ ಅಂತ ಹೇಳಿದರು. ನಿರ್ನಾಮ ಮಾಡೋದಿರಲಿ, ಇಷ್ಟು ಮಾಡಿದ್ದಾರೆ, ಆ ಹಂತದಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಸೆಲ್ಲೇ ಮಾಡಬೇಕು. ಮಾಡಿ ಆಮೂಲಾಗ್ರವಾಗಿ ಎಲ್ಲಿಂದ ಉತ್ಪತ್ತಿ ಆಗ್ತದೆ, ಎಲ್ಲಿ ಕನ್ಸ್ಯೂಮ್ ಆಗ್ತದೆ, ಆ ಎಲ್ಲ ಲೈಫ್ ಲೈನ್ ಏನಿದೆ ಅದನ್ನು ತಕ್ಕೊಂಡು ಆ ಒಂದು ಟ್ರ್ಯಾಕನ್ನು ಕರೆಕ್ಟಾಗಿ ಒಂದೊಂದನ್ನು ಮಟ್ಟ ಹಾಕಿ ಹೋಗಬೇಕು. ಆಗ ಮಾತ್ರ ಯು ಮೇ ಸೇ ಯು ಆರ್ ಡನ್ ಸಮಥಿಂಗ್. ಏನಾದರೂ ಒಂದು ಮಾಡಬಹುದಲ್ಲ, ಮಾಡಿದ್ದೀವಿ ಅಂತ ಹೇಳ್ಬೋದು. ಇದು ಜಸ್ಟ್ ಎ ಟಿಪ್ ಆಫ್ ಎನ್ ಐಸ್ಬರ್ಗ್ ಅಂತ ನಾನು ಹೇಳ್ತೇನೆ. ನಾನು ನಿಮ್ಮ ಹತ್ರ ಬರ್ತೇನೆ. ಅದ್ರ ಮೊದಲಿಗೆ ಸರಿ, ಈ ಕಾನೂನಿನ ಬಗ್ಗೆ ಅರಿವಿರಲ್ಲ ವಿದ್ಯಾರ್ಥಿಗಳಿಗೆ, ಸುಮ್ಮನೆ ತಮ್ಮ ಇಡೀ ಜೀವನವನ್ನ ಹಾಳು ಮಾಡ್ಕೊಂಡು ಬಿಡ್ತಾರೆ. ಯಾವುದೋ ಒಂದು 500 ರೂಪಾಯೋ 100 ರೂಪಾಯೋ ನಶೆಯನ್ನ ಮಾಡಿಕೊಂಡು ಇಡೀ ಜೀವನವನ್ನ ಹಾಳು ಮಾಡಿಕೊಂಡು ಜೈಲಲ್ಲಿ ಕಳೀತಾರೆ. ಸೊ ನಿಮ್ಮ ಆಂಗಲ್ ಅಲ್ಲಿ ಯಾವ ರೀತಿಯಾದಂಥ ಶಿಕ್ಷೆ ಆಗುತ್ತೆ? ಅಥವಾ ಯಾಕಂತ ಹೇಳಿದ್ರೆ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕಾದ್ರೆ ಭಾರತದಲ್ಲಿ ಕಾನೂನು ಎಲ್ಲಾದರೂ ಸಡಿಲವಾಗಿದೆಯಾ? ಇದಕ್ಕೆ ಆಸ್ಪದಗಳನ್ನು ನೀಡ್ತಾ ಇದೆಯಾ? ಅಥವಾ ಕಾನೂನು ಸ್ಟ್ರಿಕ್ಟ್ ಆಗಿ ಶಿಕ್ಷೆಗಳನ್ನು ನೀಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಸರ್. ನೋಡಿ, ಈ NDPS ಆ್ಯಕ್ಟ್ ಅಂತ ಯಾಕೆ ಬಂತು ಅಂದರೆ 1985ನಲ್ಲಿ ಈ ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆ ಆಯಿತು ವಿಚಾರ. ಈ ಒಂದು ಡ್ರಗ್ಸ್ನ ಅಬ್ಯೂಸ್ನ, ಕನ್ಸಂಪ್ಷನ್ಸ್ನ, ಸೇಲ್ ಮಾಡೋದನ್ನ ಅಥವಾ ಹಾರ್ವೆಸ್ಟ್ ಮಾಡೋದನ್ನ, ಟ್ರೇಡಿಂಗ್ ಮಾಡೋದನ್ನ ತಡಿಬೇಕು ಅಂತೇಳಿ ಇದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸಲ್ಲಿ UNO ಕನ್ವೆನ್ಷನ್ಸಲ್ಲಿ ಚರ್ಚೆ ಆಗಿ 1985ಲಿ ಒಂದು ಕಾನೂನು ಬರುತ್ತೆ. ಏನಂದರೆ ಈ ನಾರ್ಕೋ ಏನಂತ ಕರಿತೀವಿ ನಾವು, ಆ ಡ್ರಗ್ಸ್ಗೆ ಏನು ಆ ಒಂದು ವಿಧವಾದ ಡ್ರಗ್ಸ್ ಇದ್ದಾವೆ, ಅದನ್ನು ಯಾಕೆ ಪ್ರಾಹಿಬಿಟ್ ಮಾಡಬೇಕು ನಾವು? ಅದ್ರ ಬೆಳೆಯೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಪ್ರೋಸೆಸ್ ಮಾಡೋದು, ಇಂಪೋರ್ಟ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಇದೆಲ್ಲ ಬರೀ ಕೇವಲ ಭಾರತ ದೇಶದಲ್ಲಿ ದೇಶದ ಒಳಗಡೆ ಮಾಡ್ಬೋದು. ನಮ್ಮ ನಾರಾ ಸರ್ ಹೇಳ್ತಿದ್ರು ಬೇರೆ ದೇಶದಿಂದ ಬರ್ತವೆ, ಬೇರೆ ದೇಶಕ್ಕೆ ಹೋಗ್ತವೆ ಅಂತ. ನಮ್ಮ ದೇಶ ಇವತ್ತು ಏನಾಗಿದೆ, ಈ ಗ್ಲೋಬಲ್ ವಿಲೇಜ್ ಅಂತ ಆಗ್ಬಿಟ್ಟಿದೆ ನಮ್ಮ ಕಂಟ್ರಿ. ಈಗ ದುಬಾಯಿ, ಅಮೇರಿಕಾ, ಇಂಗ್ಲೆಂಡು, ಥಾಯ್ಲ್ಯಾಂಡ್ ಎಲ್ಲ ಅರ್ಧ ಗಂಟೆ, 1 ಗಂಟೆ, 2 ಗಂಟೆಲಿ ಹೋಗೋ ಥರ ಮಟ್ಟಿಗೆ ಇನ್ಮೇಲೆ ಅಷ್ಟು ಸ್ಪೀಡಾಗಿ ದೇಶ ಬೆಳೀತಾ ಇದೆ. ಇದೆಲ್ಲ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟಿಗೆ ಪ್ರಿವೆಂಟ್ ಮಾಡಬೇಕು ಅಂತೇಳಿ ಕಾನೂನು ಜಾರಿಗೆ ಬಂತು. ಆದರೆ ಈ ಕಾನೂನು ಜಾರಿಗೆ ಬಂದಿದೆ, ಆದರೆ ಇದನ್ನು ಜನ ತುಂಬ ಈಸಿಯಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಏನೂ ಆಗೋದಿಲ್ಲ, ಬಿಡಿ, ಏನು ಕೇಸ್ ಆದರೆ ಬಿಡಿಸ್ಕೊಂಡು ಬಂದ್ಬಿಡೋಣ ಅಂತ. ಸುಳ್ಳು. ಇದರಲ್ಲಿ ನಿಮ್ಮಲ್ಲಿ ಏನಾದ್ರು ಕಮರ್ಷಿಯಲ್ ಕ್ವಾಂಟಿಟಿ ನಿಮ್ಮಲ್ಲಿ ಇತ್ತು ಅಂದರೆ, ನಮ್ಮಲ್ಲಿ 2 ಥರ ಕ್ವಾಂಟಿಟಿ ಇದೆ. ಡ್ರಗ್ಸ್ನ ಫಸ್ಟ್ ಕನ್ಸ್ಯೂಮ್ ಮಾಡೋದು ತಪ್ಪು, ಎರಡನೇದು ಟ್ರೇಡ್ ಮಾಡೋದು ಘೋರ ಅಪರಾಧ. ಅದು ಇದೇ ಕನ್ಸ್ಯೂಮ್ ಮಾಡೋದೇ ಘೋರ ಅಪರಾಧ ಅಂತ ಇದೆ ಇಲ್ಲಿ. ನಾನ್ ಬೇಲೇಬಲ್ ಅಫೆನ್ಸ್ ಅವೆಲ್ಲ ಕನ್ಸ್ಯೂಮ್ ಮಾಡೋದೇನೆ. ಇನ್ನು ಟ್ರೇಡ್ ಮಾಡೋದು ಅದೂ ಘೋರ ಅಪರಾಧ. ಆ ಟ್ರೇಡಲ್ಲಿ ಎಷ್ಟು ಕ್ವಾಂಟಿಟಿಯ ಡ್ರಗ್ಸು ಟ್ರೇಡ್ ಮಾಡೋಕ್ಕೆ ಪೊಲೀಸ್ ಇಲಾಖೆನೇ ಒಂದು ಸುತ್ತೋಲೆ ಹೊರಡಿಸಿದೆ. ಇಂಥ ಡ್ರಗ್ಸು ಕೆಲವು ಲಿಸ್ಟ್ ಆಫ್ ಡ್ರಗ್ಸ್ ಇದೆ ನಮ್ಮಲ್ಲಿ. ಈ RMC ಯಾರ್ಡಲ್ಲೂ RMCಗೆ ಹೋದರೆ ಇಂತಿಂಥ ಬೆಳೆಗಳು ಇಷ್ಟಿಷ್ಟು ಬೆಲೆ ಇಲ್ಲಿ ಬೆಳೀತಾರೆ ಅಂತೇಳಿ ನೀವೇನು ಲಿಸ್ಟ್ ನೋಡ್ತಿರೋ ರೈತ ಉತ್ಪಾದನೆಗಳು, ಅದೇ ರೀತಿಯ ಡ್ರಗ್ಸ್ ಉತ್ಪಾದನೆಗಳದ್ದು ಒಂದು ಪಟ್ಟಿನೇ ಇದೆ. ಆ ಪಟ್ಟಿನಲ್ಲಿ ಯಾವುದು ಟ್ಯಾಬ್ಲೆಟ್ಸ್ಗಳಿವೆ, ಅದೇನೇನೋ ಇದೆ, ಅದೆಲ್ಲ ಅದು ಏನೇನೋ ಅದು ಕಾನೂನಲ್ಲಿ ಅದು ನಮ್ಮ ಕಾನೂನಿನ ಒಂದು ಡ್ರಗ್ಸ್ ಅನ್ನೋ ಒಂದು ಡೆಫಿನೇಷನ್ನ ಪಟ್ಟಿನಲ್ಲಿ ಸೇರ್ಕೊಂಡಿದೆ. ಅಂತ ಪಟ್ಟಿರ್ತಕ್ಕಂಥ ಆ ಡ್ರಗ್ಸು ಏನದು, ಅದನ್ನು ನೀವು ಎಷ್ಟು ಕ್ವಾಂಟಿಟಿ ಇಟ್ಕೊಂಡಿದ್ದೀರಾ, ನಿಮ್ಮಲ್ಲಿ ಎಷ್ಟು ಗ್ರಾಮ್ ಇದೆ, ಎಷ್ಟು kg ಇದೆ, ಅಥವಾ ಎಷ್ಟು ಏನಾದರೂ ಯಾವ ಥರ ನಾವೀಗ ಗ್ರಾಮ್ ಮುಖಾಂತರ ಮಾಡಬೇಕು, kg ಮುಖಾಂತರ ಮಾಡಬೇಕು, ಅಥವಾ ಲೀಟ್ರ್ ಮುಖಾಂತರ ಮಾಡಬೇಕು, ಅಥವಾ ಮಿಲಿಗ್ರಾಮ್ ಮುಖಾಂತರ ಮಾಡಬೇಕು ಅಂತ ಅದು ಕಾನೂನು ಪ್ರಿಸ್ಕ್ರೈಬ್ ಮಾಡಿದೆ. ಬಟ್ ನಮ್ಮಲ್ಲಿ ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿದೆ, ಆದರೆ ಜಾರಿಗೆ ಬರ್ತಾ ಇಲ್ಲ. ಯಾಕೆ ಜಾರಿಗೆ ಬರ್ತಾ ಇಲ್ಲ ಅಂದರೆ ಜನಗಳಿಗೆ ಈ ಒಂದು NDPS ಆ್ಯಕ್ಟ್ನ
ಅರಿವು ಮೂಡಿಸ್ಲಿಕ್ಕೆ ಶಾಲಾ ಮಟ್ಟದಲ್ಲಿ ನೋಡಿ ನಮ್ಮಲ್ಲಿ ಏನೇನೋ ಕಲಿಸ್ಕೊಡ್ತಾರೆ. ಏನೋ ನೀನು ಅಲ್ಲೇ ಆರ್ಬಿಡು ಮಾಡಿಬಿಡು ಇವಾಗ ಹೊಸದು ಯಾ ಬಾಯಲ್ಲಿ ನೋಡ್ರಿ ಎಲ್ಲರ ಬಾಯಲ್ಲಿ ಆಯಿತು. ನೀನು ಎಲ್ಲಪ್ಪ ಈಗ ನೋಡಿ, ಈಗ ಯಾವುದೋ ಇಂಡಿಗೋ ಏರೋಪ್ಲೇನೇ ಸ್ಟಾಪ್ ಆಗಿದ್ದಾವೆ. 24 ಗಂಟೆ ಅವ್ರಿಗೇನೋ ರೆಸ್ಟ್ ಬೇಕಂತೆ. ಅವ್ರು ಏನೇನು ಕುಡ್ದಿರ್ತಾರೋ ಏನೇನು ಮಾಡಿರ್ತಾರೋ ಅಂತೇಳಿ ಎಲ್ಲ ಐಡೆಂಟಿಫಿಕೇಷನ್ ಮಾಡಿ ಜನಗಳು ಸೇಫ್ಟಿಗೋಸ್ಕರ 24 ಅವರ್ಸ್ನ ಬ್ಯಾನ್ ಮಾಡ್ತಾರೆ. ಅದು ಬ್ಯಾನ್ ಅಂತೀರಾ ರೆಸ್ಟ್ ಅಂತೀರಾ ಅದು ನೀವು ತಿಳ್ಕೊಳ್ಳಿ. ಅದು ನಾನು ನಿಮ್ಗೆ ಬಿಟ್ಟಿದ್ದು. 24 ಗಂಟೆ ಒಬ್ಬ ಪೈಲಟ್ ಆಚೆ ಇಡ್ತಾರೆ ಅಂದರೆ ಆ ಪೈಲಟ್ ಏನು ಆ್ಯಕ್ಟಿವಿಟಿ ಮಾಡ್ತಾನೆ? ಜನಗಳು ಸೇಫ್ಟಿಗೋಸ್ಕರ ಅವನು ರೆಸ್ಟ್ ತಗೋ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಕೋರ್ಟ್ಗೆ ಹೋದ್ಮೇಲೆ ಅಯ್ಯೋ ಹಿಂಗೆ ಆಗಬಾರ್ದಾಗಿತ್ತು, ನಾನು ಮಾಡಬಾರ್ದಾಗಿತ್ತು ಅನ್ನೋದು ಬದಲಾಗಿ ನಮ್ಮ ಮಕ್ಕಳಿಗೆ ಕಾಲೇಜಿನಲ್ಲಿ, ಸ್ಕೂಲ್ನಲ್ಲಿ ಯಾವ್ಯಾವ ಡ್ರಗ್ಸ್, ಬಹುಶಃ ಇದ್ರ ದೊಡ್ಡ ಜವಾಬ್ದಾರಿ ಶಿಕ್ಷಕರದ್ದು ಮತ್ತು ಶಿಕ್ಷಕರದ್ದು ಮತ್ತು ಸರ್ಕಾರದ್ದು. ನಾನು ನಿಮ್ಮನ್ನು ಮಾತಾಡಿಸ್ತೇನೆ. ಇದೀಗ ನನ್ನ ಜೊತೆ ಸರ್ಕಾರದ್ದು ಆನಂದ್ ಅವರು ಕಾಂಗ್ರೆಸ್ ವಕ್ತಾರರು ಸೇರ್ಕೊಂಡಿದ್ದಾರೆ.